ಒಂದು ಹೆಲ್ತಿ ಬ್ಯಾಲೆನ್ಸ್ ಪ್ಲೇಟ್ ಏನ್ ಬರಬೇಕು. ಸೊ ವಿ ಆಲ್ ನೋ, ಮುಂಚೆ ದೇ ಯೂಸ್ ಟು ಸೇ ಲೈಕ್ 40% ಕಾರ್ಬ್ಸ್ ಇರ್ಬೋದು ಅಂತ, ಬಟ್ ನೌ ದಟ್ ರೇಷಿಯೋ ಹ್ಯಾಸ್ ಕಮ್ ಡೌನ್. 25% carbs, 25% of lean protein, complex carbs, 25% lean protein, around 40% fruits and vegetables, ಮತ್ತೆ ಒಂದು 10% ನಮ್ಮ ಡೈರಿ ಪ್ರಾಡಕ್ಟ್ ಇರ್ಬೋದು, ಆಯಿಲ್ಸ್ ಇರ್ಬೋದು ಅಂಥದ್ದು. ಆಯ್ತಾ? ಇದನ್ನ ನಾವು ಮಾಡ್ಕೊಂಡಾಗ ಬ್ಯಾಲೆನ್ಸ್ ಪ್ಲೇಟ್ ಆಗಿ ಇಟ್ ಈಸ್ ವೆರಿ ವೆರಿ ಗುಡ್. ಸೊ ನಮ್ ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ವಿ ಆರ್ ವೆರಿ ರೈಸ್ ಬೇಸ್ಡ್. ಹೌದು ಅಲ್ವಾ? ಇಡ್ಲಿ ದೋಸೆ ಇಸ್ ಅ ಫಾರ್ಮ್ ಆಫ್ ರೈಸ್. ಹೌದು. ತಿರ್ಗಾ ಆಮೇಲೆ ಮಧ್ಯಾಹ್ನಕ್ಕೆ ರೈಸ್, ಎಲ್ಲ ಬಿಸಿಬೇಳೆ ಬಾತು, ಟೊಮೆಟೊ ಬಾತು, ಮನ್ಕಿ ಬಾತು, ಎಲ್ಲ ಬಾತು. ಸೊ ಮಾತಾಡ್ತಾನೆ ಯು ಸ್ಪೋಕ್ ಅಬೌಟ್ ಲೀನ್ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬ್ಸ್, ಫೈಬರ್, ಕಾಂಪ್ಲೆಕ್ಸ್. ಸೊ ನನ್ಗೆ ಯಾವಾಗಲೂ ಒಂದು ಅನ್ಸಿದೆ, ಬಿಕಾಸ್ ಈ ವೇಟ್ ಲಾಸ್ ಜರ್ನಿನಲ್ಲಿ ಐ ಹ್ಯಾವ್ ನೆವರ್ ಫಾಲೋಡ್ ಅ ಡಯಟ್ ಚಾರ್ಟ್, ಬಟ್ ಆಲ್ವೇಸ್ ಐ ಅಂಡರ್ಸ್ಟುಡ್ ಫುಡ್ ಕ್ಯಾಟಗರಿ ಏನು ಮತ್ತೆ ನನ್ನ ದೇಹಕ್ಕೆ ಏನೇನಾಗತ್ತೆ ಅಂತ. ಸೊ ನಮ್ಮನ್ನ ನೋಡ್ತಾ ಇರೋರಿಗೆ ಅಫ್ಕೋರ್ಸ್ ನಿಮ್ಮನ್ನ ಒಂದು ಸ್ಯಾಂಪಲ್ ಡಯಟ್ ಚಾರ್ಟ್ ತರ ಕೊಡೋಣ. ಸ್ಯಾಂಪಲ್ ಒಂದು ನನ್ನ ರಿಕ್ವೆಸ್ಟ್ ಇಸ್ ದ್ಯಾನ್ ಫೀಡಿಂಗ್ ದೆಮ್ ಓಕೆ ABCDEFGH, ಕ್ಯಾನ್ ವಿ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ಯೂನಿವರ್ಸಲ್ ಕಾನ್ಸೆಪ್ಟ್ so that you know. So we'll go with 5 simple things anybody who's seeing can follow. The first pointer, ಇಂಡಿಯನ್ಸ್ ಆರ್ ನೋನ್ ಫಾರ್ ತುಂಬಾ ಕಡಿಮೆ ಹಣ್ಣು ತರಕಾರಿ ಬಳಸೋದ್ರಲ್ಲಿ. ಆಯ್ತಾ? ಸೊ ಇನ್ ಸ್ಟಡೀಸ್ ವೆನ್ ವಿ ಸಿ ಇಟ್ ಈಸ್ ವೆರಿ ಲೆಸ್, ಎಸ್ಪೆಷಲಿ ಫ್ರೂಟ್ಸ್ಗೆ ನಾವು ಗಮನನೇ ಕೊಡಲ್ಲ. ಸರಿ. ಸೊ ಒಂದು ಮಿನಿಮಮ್ ಆಯ್ತಾ. ಸೊ ಸ್ಟ್ಯಾಂಡರ್ಡ್ ಏನೇ ಇರ್ಲಪ್ಪ, ದೇಲ್ ಸೇ ಹ್ಯಾವ್ 5 ಸರ್ವಿಂಗ್ಸ್ ಆಫ್ ಫುಡ್ ಅಂತಾರೆ, ಮತ್ತೆ ಸರ್ವಿಂಗ್ ಬಟ್ಲಿ ಇಷ್ಟು ಸೈಜ ಅದೆಲ್ಲ ಬಿಡಿ, ನೀವೇನ್ ತಗೋತೀರಾ. ನಾನು ಹೇಳೋದು ಲೆಟ್ ಇಸ್ ಬ್ರೇಕ್ ಇಟ್ ಡೌನ್ ವೆರಿ ಸಿಂಪಲ್. ಒಂದು ಅಟ್ಲೀಸ್ಟ್ ಒಂದು ದಿವಸಕ್ಕೆ 2 ಬಣ್ಣದ ಹಣ್ಣು, 3 ಬೇರೆ ಬಣ್ಣದ ತರಕಾರಿ. ರೂಲ್ ನಂಬರ್ 1. ಎಸ್. ಸೊ ದಿಸ್ ಇಸ್ ಕಾಲ್ಡ್ ಅ ರೇನ್ಬೋ ಡಯಟ್. ಯಾಕೆ? ಎವ್ರಿ ಸಿಂಗಲ್ ಕಲರ್ ಅದಕ್ಕೆ ಆದಂಥ ನ್ಯೂಟ್ರಿಯನ್ಸ್ ಇರುತ್ತೆ. ಗ್ರೀನಲ್ಲಿ ಒಂದು, ಲೈಕ್ ಪರ್ಪಲಲ್ಲಿ ಒಂದು, ಸೊ ರೆಡ್ಡಲ್ಲಿ ಒಂದು. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಟು ಡೆಪ್ತ್ ಆ್ಯಂಡ್ ಸೇಯಿಂಗ್ ಇದನ್ನೇ ಮಾಡಿ ಅದನ್ನೇ ಮಾಡಿ, ವೆರಿ ಈಸಿ ಟು ಫಾಲೋ. ಮತ್ತು ನಾವು ಹೇಳುವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇದು ಇಟ್ಸ್ ಯೂನಿಫಾರ್ಮ್, ಯೂನಿವರ್ಸಲ್. ಎಲ್ಲರೂ ಯಾರು ಬೇಕಾದರೂ ಮಾಡ್ಬೋದು. ಆ್ಯಡ್ ಮೋರ್. ಸೊ ವಾಟ್ ಡು ಐ ಮೀನ್ ಬೈ ಸೇಯಿಂಗ್ 2 ಫ್ರೂಟ್ಸ್ ಆ್ಯಂಡ್ ಯಾಕೆ 2 ಬಣ್ಣ ಅಂತ ಹೇಳ್ತೀವಂದ್ರೆ ದ ರೀಸನ್ ಇಸ್ ಬಿಗ್ ಡಿಫ್ರೆಂಟ್ ನ್ಯೂಟ್ರಿಯನ್ಸ್. ಆಯ್ತಾ? ಸೀಸನಲ್ಲಿ ಏನು ಸಿಗುತ್ತೆ ಇನ್ ದ ಸೆನ್ಸ್, ನನಗೆ ಐ ಲವ್ ಬನಾನಾ. ಸೊ ಬಿಫೋರ್ ವರ್ಕೌಟ್, ನನ್ನ ಪ್ರೀ ವರ್ಕೌಟ್ ಐ ವಿಲ್ ಹ್ಯಾವ್ ಒಂದು ಚಿಕ್ಕ ಏಲಕ್ಕಿ ಬನಾನಾ ತಗೊಂಡು ದೆನ್ ಐ ವಿಲ್ ಗೋ ಫಾರ್ ಮೈ ವರ್ಕೌಟ್. ದಟ್ಸ್ ಓಕೆ. ಬನಾನಾ ಜೊತೆಗೆ ಸೀಸನಲ್ ಇರೋದು ಮೈ ಸೆಕೆಂಡ್ ಫ್ರೂಟ್ ಐ ಚೇಂಜ್. ಸೊ ಪೊಮೊಗ್ರಾನೆಟ, ಗ್ವಾವಾನ ಏನಿದೆಯೋ, ಸೇಪೆಕಾಯಿ ಏನಿದೆಯೋ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ ಫ್ರೂಟ್ ಇಷ್ಟ ಇದ್ರು ಎವ್ರಿ ಡೇ ಯು ಕ್ಯಾನ್ ಟೇಕ್ 1, ಬಟ್ ವೆರೈಟಿ ತಗೊಂಬನ್ನಿ ಅಲ್ವಾ. ಆ್ಯಂಡ್ ವೆನ್ ವಿ ಸೇ 3 ಬಣ್ಣದ ತರಕಾರಿ, ವಾಟ್ ಡು ವಿ ಮೀನ್? ಸೊ ನಾವು ಬೇಳೆ ಸಾರು ಮಾಡಿದೀವಿ, ಅದಕ್ಕೆ ಈರುಳ್ಳಿ ಬೀನ್ಸ್ ಹಾಕಿದೀವಿ, ಸೊ ಅಲ್ಲಿ ಗ್ರೀನ್ ಬಂತು ಅಲ್ವಾ. ಸೊ ಇಫ್ ಯು ಗೋಯಿಂಗ್ ಟು ಸೇ ಕುಂಬಳಕಾಯಿದು ಚಪಾತಿಗೆ ನಾನು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡೆ ರಾತ್ರಿಗೆ, ಅದು ಇನ್ನೊಂದು ಬಣ್ಣ ಬಂತು. ಥ್ರೂ ಔಟ್ ದ ಡೇ ಹೇಳ್ತಾ ಇದ್ದೀನಿ. ಒಂದು ಸೌತೆಕಾಯಿ ತಗೊಂಡ್ರಿ, ಟೊಮ್ಯಾಟೊ ತಗೊಂಡ್ರಿ, ಮುಗೀತು. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ರೇನ್ಬೋ ಡಯಟ್. ನಂಬರ್ 2. ಸೆಕೆಂಡ್ ಬಿಗ್ ಕನ್ಫ್ಯೂಷನ್, ಮೇಡಮ್ ನಾನು ಎಷ್ಟು ನೀರು ಕುಡಿಬೇಕು, ನಾನು ನಿಂತ್ಕೊಂಡು ಕುಡಿಬೇಕಾ, ನೀರು ಕೂತ್ಕೊಂಡು ಕುಡಿಬೇಕಾ? ಸೊ ನಾ ಹೇಳೋದು 60 ಸೆಕೆಂಡ್ಸ್ ರೀಲ್ ಹಾಕಬೇಕು ಅಂದರೆ, ನೀವು ಆ ರೀಲ್ನ ನೋಡ್ಬೇಕಂದ್ರೆ ನಾನು ಏನೋ ಒಂದು ಸ್ವಲ್ಪ ಹಂಗೆ ಹೇಳಿದ್ರೇನೆ ನೀವು ನೋಡ್ತೀರಾ ಅಲ್ವಾ. ಸೊ ಎವ್ರಿಬಡೀಸ್ ಕಾನ್ಸೆಪ್ಟ್ ಅದಿರುವಾಗ ಇಷ್ಟೊಂದು ಇನ್ಫಾರ್ಮೇಶನ್ ಬಂದು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ವಾಟರ್ಗೆ ಆಸ್ ಲಾಂಗ್ ಆಸ್ ಯು ಡೋಂಟ್ ಹ್ಯಾವ್ ಎನಿ ಕಿಡ್ನಿ ಇಶ್ಯೂಸ್, ನಿಮ್ಮ ಡಾಕ್ಟರ್ ನಿಮಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ ಇಷ್ಟೇ ಕುಡಿಬೇಕು ಅಂದ್ರೆ ಅದು ಕ್ಯಾಟಗರಿ ಬೇರೆ. ನಾರ್ಮಲ್ ಅವ್ರಿಗೆ ಎಷ್ಟು ನೀರು ತಗೋಬಹುದು. ಇಟ್ಸ್ ಅ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ನಿಮ್ಮ ವೆಯ್ಟ್ ಏನಿದೆ, ಸೊ ಇಫ್ ಯು ಆರ್ ಅರೌಂಡ್ 80 kilos ಇಂಟು 30 ml ವಾಟರ್, ಕ್ಲೀನ್ ವಾಟರ್ 30 ml. ಸೊ 80 into 30 ಅಂದ್ರೆ 240. ದಟ್ ಈಸ್ ಅರೌಂಡ್ 2.5 liters. ಸೊ ಚೂರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. Your number of kg into 30 ml. That's rule. For example, I am 66.
66 into 3 into 30. ಬಿಕಾಸ್ ಇಲ್ಲೂ ತುಂಬಾ ಇದೆ. 6 ಲೋಟ ನೀರು ಕುಡೀರಿ, ದಿನಕ್ಕೆ 6 ಲೀಟರ್ ಕುಡಿ, ಏನೇನೋ. ಸೊ ಮೋರ್ ದೆನ್ ದಟ್, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಡಿಪೆಂಡಿಂಗ್ ಆನ್ ನೀವು ಯಾವ ಊರಲ್ಲಿ ಇದ್ದೀರಾ. ತುಂಬಾ ಹಾಟ್ ಪ್ರದೇಶದಲ್ಲಿದ್ರೆ ಯು ನೀಡ್ ಮೋರ್ ವಾಟರ್. ನೀವು ತುಂಬಾ ವರ್ಕೌಟ್ ಮಾಡಿದ್ರೆ ಯು ಹ್ಯಾವ್ ಟು ಹೈಡ್ರೇಟ್ ಯೋರ್ ಸೆಲ್ಫ್. ಇದು ಜಸ್ಟ್ ಬೇಸಿಕ್ ಗೈಡ್ ಲೈನ್ ಅಪ್ಪ, ಆಯ್ತಾ? ಇದರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ಏನು ಅಂದ್ರೆ, ಒಂದು ಗೊತ್ತಾಯ್ತು ನಿಮ್ಮ ವೇಟ್ ಇಂಟು 30 ml. ನೆಕ್ಸ್ಟ್ ಸ್ಪ್ರೆಡ್ ದ ವಾಟರ್ ಥ್ರೂ ಔಟ್ ದ ಡೇ. ದಯಮಾಡಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫೋನಲ್ಲಿ ಕೀಪ್ ರಿಮೈಂಡರ್ಸ್, ಎಲ್ಲ ಫ್ರೀ ಆ್ಯಪ್ಸ್ ಇದೆ. ವಾಟರ್ ಕುಡಿಯೋಕ್ಕೂ ಒಂದು ರಿಮೈಂಡರ್, ಪಿ ಅನ್ನತ್ತೆ, ನೀರು ಕುಡಿಬೇಕು ಅನ್ನತ್ತೆ. ವಾಟರ್ ಬಾಟ್ಲಲ್ಲೇ ಇದೆ, ಎಷ್ಟು ನೀರು ಕುಡ್ದಿದ್ದೀರಾ, 8 o'clock ಇಷ್ಟು, 9 o'clock ಇಷ್ಟು, 10 o'clock ಇಷ್ಟು. ಡೂ ವಾಟ್ ಸೂಟ್ಸ್ ಯು. ಒಂದು ಅಂದಾಜಿ ಹೇಳ್ಬೇಕಂದ್ರೆ, should we just say every 20 to 40 minutes ಒಂದ್ಸತಿ It's easier to remember 1 hour ಒಂದ್ಸರಿ. 1 hour ಒಂದ್ಸತಿ, 1 ಗಂಟೆಗೆ ಒಂದು ಗುಟ್ಕು ನೀರು. ಅಂಡ್ ಅದು ನಾನೇನ್ ಮಾಡ್ತೀನಿ, ಗಡಿಯಾರ ನೋಡಿದಾಗ ಸಮಯ 10 ಅಂದಾಗ, ಇವನ್ ಇಫ್ ಇಟ್ ಇಸ್ 10:15, ಐ ವಿಲ್ ಫಿನಿಶ್ ಅರೌಂಡ್ 200 ml ವಾಟರ್, ಆಯ್ತಾ? ತಿರ್ಗಾ ನೆಕ್ಸ್ಟ್ ಟೈಮ್ ಯಾವಾಗಲೇ ಕ್ಲಾಕ್ ನೋಡಿದಾಗ 11:30 ಆಗಿದ್ರು ಪರವಾಗಿಲ್ಲ, ಅಯ್ಯೋ ದಟ್ ನಂಬರ್ ಐ ಕೀಪ್ ಇನ್ ಮೈಂಡ್, 10, 11 ಅಂತ. ಸೊ ವೆರಿ ಸಿಂಪಲ್, ಆಯ್ತಾ? ಥ್ರೂ ಔಟ್ ದ ಡೇ ಯು ಸ್ಪ್ರೆಡ್ ಯೋರ್ ವಾಟರ್. ಅಂಡ್ ನೆಕ್ಸ್ಟ್ ಮಲಗಕ್ಕೆ ಮುಂಚೆ, ಸೊ ನಾವು ದೇ ಸೇ ಕಾಪರ್ ಬಾಟಲ್ ಅಲ್ಲಿ ಇಟ್ರೆ ಓಕೆನಾ? ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. ಹೊಸದು. ಅಂಡ್ ಸಿ, ಫಾರ್ ಮೀ ವೆನ್ ಐ ಕೆಪ್, ನನಗೆ ಸೂಟ್ ಆಗಿಲ್ಲ ಕಾಪರ್ ಬಾಟಲ್. ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಯಿತು. ಮೇ ಬಿ ಇಟ್ ವಾಸ್ ನ್ಯೂ ಬಾಟಲ್, ಐ ಡೋಂಟ್ ನೋ ವೈ, ನನಗೆ ಯಾಕೆ ಬೇಕು ಅಂತ. ಬಟ್ ಮಡಿಕೆ ನೀರು ಒಬ್ಬೊಬ್ರಿಗೆ ಸೂಟ್ ಆಗಲ್ಲ. ನಿಮಗೇನು ಸೂಟ್ ಆಗುತ್ತೋ ಯೂಸ್ ಮಾಡಿ, ಇದೇ ಕರೆಕ್ಟ್ ಅದೇ. ನಾರ್ಮಲ್ ವಾಟರ್. ಮತ್ತೆ ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಮಾಡೋದು, ಟ್ರೈ, ಬಟ್ ಇಷ್ಟಾದ್ರೂ ಮಾಡ್ಕೊಳ್ಳಿ, ಆಯ್ತಾ? ವಾಟರ್. ಥರ್ಡ್ ಇಸ್, ತುಂಬಾ ಮಿತ್ಸ್ ಇದೆ. ಮೇಡಮ್ ಪ್ರೋಟೀನ್ ತಗೊಂಡ್ರೆ ಆಮೇಲೆ ನಾನು ಫುಲ್ ಬೈಸೆಪ್ಸ್ ಎಲ್ಲ ಬಂದಿರುತ್ತೆ. ಪ್ರೋಟೀನ್ ತಗೊಂಡ್ರೆ ಬರಲ್ಲ, ಮತ್ತೆ ಪ್ರೋಟೀನ್ ಜಾಸ್ತಿ ತಿಂದ್ರೆ ಕಿಡ್ನಿ ಹೊಟ್ಟೋಗುತ್ತೆ ಅಂತ. ಸೊ ವಾಟ್ ಡು ವಿ ಮೀನ್ ಬೈ ಜಾಸ್ತಿ ಪ್ರೋಟೀನ್ ಅಂತ ಹೇಳಿದ್ರೆ, ಈಗ ಎಷ್ಟು ತಗೋಬೇಕು ಅಂತಾನೆ ಗೊತ್ತಿಲ್ಲ. ಅಗೇನ್ ಅ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, 0.8 grams of protein per kg body weight. ಸೊ ಅದು ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಅಂದಾಜಿಗೆ ಅರ್ಥ ಆಯ್ತು, ಆಯ್ತಾ? ಸೊ ನೀವೇನ್ ಮಾಡ್ಬೋದು, ನಿಮ್ಮ ಪ್ರತಿ ಆಹಾರದಲ್ಲಿ ಒಂದ್ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ರಿ, ಸಾಕು. ಅನ್ಲೆಸ್ ಅಫ್ ಕೋರ್ಸ್ ಯು ಆರ್ ಇನ್ ಟು ಅ ಸ್ಪೆಷಲ್ ಫೀಲ್ಡ್. ಈಗ ನೀವು ಅಥ್ಲೆಟಿಕ್ ಅಲ್ಲಿದ್ದೀರಾ ಅಥವಾ ಬಾಡಿ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಬಾಡಿ ರಿಕ್ವೈರ್ಮೆಂಟ್, ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ವಯಸ್ಸಾದವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಬೇಕು, ಅವರ ಮಸಲ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಮತ್ತೆ ಕ್ಯಾಲ್ಶಿಯಮು, ಪ್ರೋಟೀನ್, ಆಲ್ ದಿಸ್ ಲಿಟ್ಲ್ ಆನ್ ದ ಓಲ್ಡರ್ ಪೀಪಲ್ಗೂ ಬೇಕಿರುತ್ತೆ, ಚಿಕ್ಕ ಮಕ್ಳಿಗೂ ಬೇಕು, ದೊಡ್ಡವ್ರಿಗೂ ಬೇಕು. ಸೊ ವೆರಿ ಸಿಂಪಲ್, ಏನಂದ್ರೆ ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಹೆಚ್ಚು ಬೇಕಿಲ್ಲ ಅಂದ್ರೆ you go, sometimes I think athletes, bodybuilders up to 2.5 grams per kilo body weight ವರ್ಗೂ ಹೋಗ್ತಾರೆ. ಬಟ್ ನಮಗೆ ಅದು ನೆಸೆಸಿಟಿ ಇಲ್ಲ. We can go with 0.8 ಇದ್ರೆ that's more than enough. Here I'm sure diet ಸಜೆಷನ್ಸ್, ಕನ್ಸಲ್ಟೇಷನ್ಸ್ ಅಲ್ಲಿ ವೆಜಿಟೇರಿಯನ್ಸ್ ತುಂಬಾ ಕಂಪ್ಲೇಂಟ್ ಮಾಡೋದು ನೋಡಿರ್ತೀರಾ. Yes, we don't get protein. Where are they getting the source? ಅಂತ ಎಲ್ಲಾ ಕಡೆಯಿಂದ, ಲೈಕ್ ಯು ಸೇ, too many theories are coming and confusing us. ಈಗ ಆಯ್ತು, ನಮಗೆ ಎಗ್ ತಿನ್ನಲ್ಲ, ದಾಲ್ ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ಅಂತಂದಾಗ, ಓಕೆ, ಸಂಬಡಿ ವಿಲ್ ಗೋ ಅಂಡ್ ಸೇ, ಓಕೆ, ನಾನು ಚಾಕ್ಲೇಟ್ ಫ್ಲೇವರ್ದು ವೇ ಪ್ರೋಟೀನ್ ತಗೊಂಡ್ ಬಂದೆ. ಅಲ್ಲಿ ಯಾರೋ ಬಂದು ಹೇಳ್ತಾರೆ, ಇನ್ಯಾವುದೋ ಚಾಕ್ಲೇಟ್ ಫ್ಲೇವರ್, ಎನಿಥಿಂಗ್ ವಿಚ್ ಹ್ಯಾಸ್ ಫ್ಲೇವರ್, ಎನಿಥಿಂಗ್ ವಿಚ್ ಹ್ಯಾಸ್ ದಟ್ ಕ್ಯಾನ್ ಡೂ ಹಾರ್ಮ್ ಟು ಯುವರ್ ಬಾಡಿ. ಸೊ ವೇರ್ ಟು ಗೋ? ಏನ್ ಗೊತ್ತಾ ರಶ್ಮಿ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸೋ ಮೆನಿ ಟೈಮ್ಸ್ ವೆನ್ ದೇ ಸೇ ಅ ಪರ್ಟಿಕ್ಯುಲರ್ ಥಿಂಗ್, ಇದು ನಾನು ಅವಾಗಲೇ ಹೇಳಿದೆ, ಇವತ್ತು ಇದನ್ನ ಹೇಳ್ತಾರೆ, ನಾಳೆ ಇಲ್ಲ ಅಂತಾರೆ. ಸೊ ಟು ಬಿ ಬೆಟರ್, ನಿಮ್ಮ ಒಂದು ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ, ಇಫ್ ಯುವರ್ ಡಾಕ್ಟರ್ ಫೈನ್ಸ್ ದಟ್ ಯು ಆರ್ ನಾಟ್ ಗೆಟಿಂಗ್ ಯೋರ್ ಬಾಡಿ, ಯೋರ್ ಮಸಲ್ ಕ್ವಾಲಿಟಿ ಚೆನ್ನಾಗಿಲ್ಲ, ಮತ್ತು ಒಬ್ಬೊಬ್ರಿಗೆ ಪಾಪ ಅಷ್ಟು ತಿನ್ನೋಕ್ಕೂ ಆಗಲ್ಲ. ಇನ್ ದ ಸೆನ್ಸ್, ಈಗ ನಾನ್ ವೆಜಿಟೇರಿಯನ್ ಆದಾಗ ಐ ಕಾಂಟ್ ಗೋ ವಿತ್ 4 egg whites, ನನ್ನ ಕೈಲಿ ಆಗಲ್ಲ ಅಂತ ಅನ್ನಿಸ್ತದೆ. ಒಂದು ಅಫೋರ್ಡಬಿಲಿಟಿ, ಬಿಕಾಸ್ ಫುಡ್ ಇಸ್ ಎಕ್ಸ್ಪೆನ್ಸಿವ್ ಅಲ್ವಾ? 30 ರೂಪಾಯಿಗೆ ರೋಡ್ ಸೈಡ್ ಒಂದು ಚಿತ್ರಾನ್ನ ಸಿಗುತ್ತೆ. ಅದೇ ಒಂದು ಎಗ್ ತಗೋಬೇಕಂದ್ರೆ, ಬಾಯ್ಲ್ಡ್ ಎಗ್ 15 to 20 rupees ಯು ಹ್ಯಾವ್ ಟು ಸ್ಪೆಂಡ್. ಸೊ ನಾವೇನು ಆಲ್ಟರ್ನೇಟಿವ್ಸ್ ಮಾಡ್ಕೋಬೋದು ಗೊತ್ತಪ್ಪ? ಈಗ ಎಷ್ಟೋ ಸರಿ ನಮಗೆ ಹಳ್ಳಿಯಿಂದೆಲ್ಲ ಬಂದಾಗ, ಐ ಕಾಂಟ್ ಟೆಲ್ ದೆಮ್ ಗೋ ಟೇಕ್ ವೇ ಪ್ರೋಟೀನ್. ಸಿಟಿ ಬೇಸ್ಡ್ ಅವರು ದೇ ಫೈಂಡ್ ಇಟ್ ಸೋ ಮಚ್ ಮೋರ್ ಈಸಿಯರ್ ಒಂದು ವೇ ಪ್ರೋಟೀನ್ ತಗೊಳಕ್ಕೆ, ನಿಮ್ಮ ಅನುಕೂಲ, ಆಯ್ತಾ? ಬಟ್ ವೇರ್ ಡು ವಿ ಗೆಟ್ ಆಲ್ ದೀಸ್ ಪ್ರೋಟೀನ್ ಅಂದಾಗ, ಒಂದು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ, ದೆನ್ ಸೀಡ್ಸ್, ಚಿಯಾ ಸೀಡ್ಸ್ ಇರ್ಬೋದು, ಫ್ಲಾಕ್ಸ್ ಸೀಡ್ಸ್ ಇರ್ಬೋದು. ಸೊ ಈ ಥರ ನೀವೆಲ್ಲಿದ್ದೀರಾ? ಈಗ ಪನ್ನೀರ್ ವಿ ಆಲ್ ನೋ, ಬಟ್ ಎಷ್ಟೋ ಜನ ಸಾಕಾಗ್ಬಿಟ್ಟಿರತ್ತೆ, ಅಯ್ಯೋ ಎವ್ರಿ ಟೈಮ್ ದೇ ಸೇ ಪನ್ನೀರ್. ಸೊ ಟ್ರೈ ದೀಸ್ ಥಿಂಗ್ಸ್. ಬಟ್ ಸೋಯಾ ಚಂಕ್ಸ್ ಆಲ್ಸೋ, ಎಸ್, ಬಟ್ ವಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಎವ್ರಿ ಮೀಲಲ್ಲಿ
ಒಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಮನೇಲಿ ಇಡ್ಲಿ ಮಾಡಿದ್ದೀರಾ, ದೋಸೆ ಮಾಡಿದ್ದೀರಾ, ಎವ್ರಿ ಟೈಮ್ ಬರೀ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೇಡಿ. ಟ್ರೈ ವಿತ್ ಡಿಫ್ರೆಂಟ್ ಥಿಂಗ್ಸ್. ಫ್ಲಾಕ್ಸ್ ಸೀಡ್ ಚಟ್ನಿ ಟ್ರೈ ಮಾಡಿ, ಕಡಲೆ ಬೀಜದ ಚಟ್ನಿ ಮಾಡಿ, ಗ್ರೌಂಡ್ ನಟ್ ಚಟ್ನಿ ಯೂಸ್ ಮಾಡಿ. ವೆಸ್ಟ್ ಅಲ್ಲಿ ಪೀನಟ್ ಬಟರ್ ಅಂತೆ ಏನೋ ಫ್ಯಾಷನಬಲ್ ಆಗಿ ಕೊಡ್ತಾರೆ. ಆಲ್ಸೋ ನಾನು ರೀಸೆಂಟ್ ಆಗಿ ವಾಸ್ ಟಾಕಿಂಗ್ ಟು ಪಾಕಶಾಲಾ ವಾಸುದೇವ ಅಡಿಗರು. ಅವರು ನನ್ನ ರೇಗಿಸಿದ್ರು, ನೀವು ಬಿಡ್ರಿ ಮೇಡಮ್ ಮಾತಾಡ್ತಾರೆ ಕಾಬ್ಸು ಫೈಬರು ಪ್ರೋಟೀನ್ ಅಂತ ಭಾಳ ಡಯಟ್ ಕಾನ್ಶಿಯಸ್. ನಾನು ಅವ್ರಿಗೊಂದು ಮಾತು ಕೇಳಿದೆ, ಇವತ್ತಿಗೂ ದರ್ಶಿನಿ ಅಂತ ಬಂದರೆ ನನಗೆ ಇಡ್ಲಿ ವಡೆ ಆರಾಮಾಗಿ ಸಿಕ್ಬಿಡತ್ತೆ ಹೊರತು ನನಗೆ ಒಂದು ಪ್ರೋಟೀನ್ ಅಂದರೆ ನೀವು ಒಂದು ಯಾಕೆ ಒಂದು ಹೆಲ್ತ್ ಕಾರ್ನರ್ ಅಂತ ಶುರು ಮಾಡಬಾರ್ದು ಅಂತ ಅಂದಾಗ ಏನು ಹೇಳ್ತಾರೆ, ಮಾಡಿದ್ರೆ ಅವೆಲ್ಲ ಒಂದೇ ರೆಸ್ಟೋರೆಂಟಲ್ಲಿ 2 ವರ್ಕೌಟ್ ಆಗಲ್ಲ, ಅದಕ್ಕೆ ಸೆಪ್ರೇಟಾಗಿ ಮಾಡಬೇಕು ಅಂತಾರೆ. ಸೊ ನನ್ನ ಒಂದು ಸಲಹೆ, ಈಗ ನಾನು ಹೊರಗಡೆ ಹೋದಾಗ ವೆನ್ ಐ ಆಮ್ ಟ್ರಾವೆಲಿಂಗ್ ನನಗೆ ಇದು ಚಾಲೆಂಜ್ ಇರುತ್ತೆ. ಸೊ ಲೋಕಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಒಂದು ದಿವಸಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ನಾನೇನು ಮಾಡ್ತೀನಿ, ಐ ಕ್ಯಾರಿ ಮೈ ಫುಡ್ ವಿತ್ ಮೀ. ಆಯಿತಾ? ಸೊ ನಾವು ಲೈಕ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಸೊ ಎಷ್ಟೊಂದು ರೆಸ್ಟೋರೆಂಟ್ಸ್ ನಾವೆಲ್ಲಿ ಹೋಗ್ತೀವೋ, ಒಬ್ರು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಅವ್ರ ಇನ್ನೊಬ್ರು ಮನೆಗೆ ಹೋಗಿ ನನಗೆ ಪಾಪ ಎಲ್ಲ ಮಾಡಿರುವಾಗ ನಾನು ವೈಟ್ ರೈಸ್, ನನ್ನ ಶುಗರ್ಸ್ ವೇರಿ ಆಗುತ್ತೆ. ಸೊ ಐ ಕಾಂಟ್ ಗೋ ಫಾರ್ ವೈಟ್ ರೈಸ್. ಸೊ ಐ ಆಮ್ ವೆರಿ ಕ್ಲಿಯರ್, ಮೇಡಮ್ ಮೈಸೂರಿಗೆ ಬಂದಾಗ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂದರೆ ಐ ಸೆ ಡೆಫಿನೆಟಾಗಿ ಬರ್ತೀನಿ, ನಾನು ರೈಸ್ ನಾನು ತರ್ತೀನಿ. ಸೊ ಅವ್ರ ಮನೆ ಸಾರು ಪಲ್ಯ ಎಲ್ಲ ಅವ್ರದ್ದು, ಬಟ್ ಐ ಟೇಕ್ ಮೈ ಬಾಕ್ಸ್ ಆಫ್ ರೈಸ್, ಯಾಕಂದರೆ ಅವ್ರಿಗೂ ತೊಂದರೆ ಇಲ್ಲ. And it's just what 2-3 hours journey ಅಲ್ಲಿ ನನಗೂ ರೈಸ್ ಏನು ಪ್ರಾಬ್ಲಮ್ ಇಲ್ಲ. And you're taking care of your health and it's home cooked food. Yes. So you're saying ಅಷ್ಟು ಸ್ವಲ್ಪ ಎಕ್ಸ್ಟ್ರಾ ಹೋಗೋದು ವಿಲ್ ಗೋ ಅ ಲಾಂಗ್ ವೇ ಫಾರ್ ಯುವರ್ ಓನ್ ಬಿಗ್ ಟೈಮ್. ರಶ್ಮಿ, ಈಗ ನನ್ನ ಪರ್ಸಲ್ಲಿ ಎಷ್ಟೋ ಸರಿ ಸೇ ವಾಟ್ ಇಸ್ ದೇರ್ ಇನ್ ಯೋರ್ ಹ್ಯಾಂಡ್ ಬ್ಯಾಗ್. ನನ್ನ ಹ್ಯಾಂಡ್ ಬ್ಯಾಗ್ ಓಪನ್ ಮಾಡಿದ್ರೆ ಫಸ್ಟ್ ಒಂದು, ಈಗ ಐ ಥಿಂಕ್ ಇಫ್ ಯು ಓಪನ್ ಯು ವಿಲ್ ಫೈಂಡ್ ಒನ್ ಮಿಲೆಟ್ ಚಿಕ್ಕಿ, ಯು ವಿಲ್ ಫೈಂಡ್ ಸಮ್ ನಟ್ಸ್. ಸೊ ದ ಥಿಂಗ್ ಇಸ್, ಸ್ವಲ್ಪ ಪ್ರಿಪರೇಷನ್ ಬೇಕು, ಜಾಸ್ತಿ ಇಲ್ಲ, 10 ನಿಮಿಷ. ನಿಮ್ಮ ಡೇ ಹಿಂಗಿರುತ್ತೆ, ನಿಮ್ಗೆ ಐಡಿಯಾ ಇರುತ್ತೆ. ಸೊ ವೈ ಕಾಂಟ್ ವಿ ಟೇಕ್ ದಟ್ ಸ್ಟೆಪ್? ನಾವು ಇಡೀ 4 ದಿವಸ 5 ದಿವಸ ಕಷ್ಟಪಟ್ಟೇನೋ ಮಾಡಿರ್ತೀವಿ. ಉಲ್ಟಾ ಆಗೋಕ್ಕಿಂತ, ಈಗ ನಾವು ದರ್ಶಿನಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ನಾನು ಹೋದಾಗ ಐ ವಾಸ್ ಫೈಂಡಿಂಗ್ ದಿಸ್ ಅ ಪ್ರಾಬ್ಲಮ್. ಯಾಕಂದರೆ ನನಗೆ ಇಡ್ಲಿ ತೊಗೊಂಡಿದ್ದ ಕೂಡಲೇ ಶುಗರ್ಸ್ ತುಂಬ ಹೈ ಹೋಗುತ್ತೆ, ಆಯ್ತಾ? ಮತ್ತೆ ನನಗೆ ಉದ್ದಿನ ವಡೆ ಸೂಟ್ ಆಗಲ್ಲ, ಮಸಾಲೆ ವಡೆ ಸೂಟ್ ಆಗುತ್ತೆ. ಸೊ ವೆನ್ ಐ ಗೋ ಔಟ್, ಇಫ್ ಐ ಫೈಂಡ್ ಎಲ್ಲಾದ್ರೂ ಮಸಾಲೆ ವಡೆ ಇದ್ರೆ ನಾನು ಇಡ್ಲಿ ತಗೊಳ್ಳಲ್ಲ, 2 ಮಸಾಲೆ ವಡೆ ತಗೋತೀನಿ, ಇಟ್ ಇಸ್ ಫೈನ್. ದಟ್ ಇಸ್ ಮೈ ಸೋರ್ಸ್ ಆಫ್ ಪ್ರೋಟೀನ್ ಸಿಕ್ತು, ಆಯ್ತಾ? ಆ್ಯಂಡ್ ಒಂದು ವೇಳೆ ಇಡ್ಲಿನೇ ಇದೆ, ನಾವೇನು ತಗೋಬೇಕು ಅಂದರೆ ಅಲ್ಲಿ ಹೋಟ್ಲಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಯಾರೂ ಇಲ್ಲ ಅನ್ನಲ್ಲ. ಸಾಗು ಇರುತ್ತೆ ನೋಡಿ, ಪೂರಿಗೆ ತರಕಾರಿ ಹಾಕಿ ಸಾಗು ಮಾಡಿರ್ತಾರಲ್ವಾ, ನಿಮ್ಮ ಇಡ್ಲಿಗೆ ಆ ಸಾಗು ತಗೊಳ್ಳಿ, ಫೈಬರ್ ಬಂತು. ಚಿಕ್ಕ ಇದು. ಅದಕ್ಕೆ ನಾನು ಕೇಳಿದ್ದು, ನಾವು ಚಾಟ್ ಕೊಡೋ ಬದಲು ಒಂದು ಯೂನಿವರ್ಸಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಬಿಟ್ರೆ, ಹೆಂಗೆ ಇವಾಗ ನಾವು ದಿನ ತಟ್ಟೆಗೆ ಹಾಕೋ ಬದಲು ನಿನ್ ತಟ್ಟೆಗೆ ಅನ್ನ ಹೆಂಗ್ ಹಾಕೊಳ್ಳೋದು ಅಂತ ಹೇಳ್ಕೊಟ್ಬಿಟ್ರೆ, ದೇ ಕ್ಯಾನ್ ಡೂ ಇಟ್.